ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತೆ ಜೈಲು ಶಿಕ್ಷೆಯನ್ನ ಘೋಷಿಸಿರುವಂತಹದ್ದು ಕೋರ್ಟ್. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥರಾದಂತಹ SR ಹಿರೇಮಠ್ ಸರ್ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಹಿಂದೆ ನೀವು ಕೂಡ ಹೋರಾಟ ಮಾಡಿದ್ರಿ, ಬಹಿರಂಗ ಹೇಳಿಕೆಗಳನ್ನ ನೀಡಿದ್ರಿ. ಇವತ್ತು ಮತ್ತೆ ಒಂದು ಬಾರಿ ಅಲ್ಲ, ಎರಡನೇ ಬಾರಿ ಇದೀಗ ಮತ್ತೊಮ್ಮೆ ಜೈಲಾಗಿರುವಂತದ್ದು 7 ವರ್ಷ. ನನ್ನ ಅಭಿಪ್ರಾಯದೊಳಗೆ ಸುದೀರ್ಘವಾದ ಹೋರಾಟ ಏನು ನಡೀತು ಅಕ್ರಮ ಗಣಿಗಾರಿಕೆ ವಿರುದ್ಧ, ಇದಕ್ಕೆ ಸಿಕ್ಕಂತಹ ಒಂದು ಮಹತ್ವದ ಯಶಸ್ಸು ಮತ್ತು ಒಂದು ಮಹತ್ವದ ಮೈಲುಗಲ್ಲು ಅಂತ ಪರಿಗಣಿಸ್ತಾ ಇದ್ದೇನೆ. ಯಾಕಂದರೆ ತಮಗೆ ನೆನಪಿರಬಹುದು, ಈ ಅಕ್ರಮ ಗಣಿಗಾರಿಕೆಯನ್ನು ಪರಾಕಾಷ್ಠತೆಗೆ ಮುಟ್ಟಿದ ಸಮಯದೊಳಗೆ ಅವತ್ತಿನ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪ ಅವರು, ಅವತ್ತಿನ ಕ್ಯಾಬಿನೆಟ್ ಮಿನಿಸ್ಟರ್ ಆದಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು ಎಲ್ಲ ಕರ್ನಾಟಕದೊಳಗೆ ಹೋಗಿ ಇವರು ಕಾನ್ಸ್ಟೇಬಲ್ರ ಮಕ್ಕಳು, ಇವರು ಯಾವುದೇ ಗಣಿಗಳೇ ಇಲ್ಲ ಕರ್ನಾಟಕದಲ್ಲಿ, ಇರೋದು ಕೇವಲ ಆಂಧ್ರ ಪ್ರದೇಶದಲ್ಲಿ, ಅವೆಲ್ಲವೂ ಕ್ರಮಬದ್ಧವಾಗಿವೆ ಅಂತ ಹೇಳ್ತಿದ್ರು. ಇವತ್ತಿನ ಶಿಕ್ಷೆ ಅದು ಎಂಥ ಒಂದು ದೊಡ್ಡ ಸುಳ್ಳನ್ನು ನಮ್ಮ ಕರ್ನಾಟಕ ಜನತೆ ಹೇಳ್ತಿದ್ರು ಅನ್ನೋದಕ್ಕೆ ಕನ್ಫರ್ಮ್ ಆಗ್ತದೆ. ಸೊ ಈ ವಿಷಯ ಏನಿದೆ ಅಲ್ಲ, ಇದು ಓಬಲಾಪುರಂ ಮೈನಿಂಗ್ ಕಂಪನಿ ಏನೊಂದು ಅವ್ಯವಹಾರಗಳು ನಡೆದು ತಮಗೆ ಗೊತ್ತಿರಬಹುದು. ಈಗ ಕರ್ನಾಟಕದ ಬಳ್ಳಾರಿ ಒಳಗೇನು ದೊಡ್ಡ ಪ್ರಮಾಣದೊಳಗೆ ಅಕ್ರಮ ಗಣಿಗಾರಿಕೆ ನಡೀತು. ಈ ನೆರೆ ರಾಜ್ಯವಾದಂಥ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯೊಳಗೆ ಪೆನುಕೊಂಡ ತಾಲೂಕದೊಳಗೆ ಇವರು OMC ರೆಡ್ಡಿ ಬ್ರದರ್ಸ್ 4 ಮೈನ್ಸ್ ಇವೆ. OMC 1, OMC 2, ಆಮೇಲೆ ಅನಂತಪುರ ಮೈನಿಂಗ್ ಕಂಪನಿ ಅಂತ ಇವು ಒಂದು ಕಡೆಗಿದೆ, ಎಲ್ಲಿ ಈ ಓಬಲಾಪುರ ಹಳ್ಳಿ ಹತ್ರ. ಇನ್ನೊಂದು ಅಂತರಗಂಗಮ್ಮ ಕೊಂಡ ಅಂತ ಇದೆ, ಅದು 68 ಹೆಕ್ಟೇರ್ ಇದೆ, ಅದು ಅತಿ ದೊಡ್ಡ ಮೈನು. ಇವತ್ತು ಏನು ಶಿಕ್ಷೆ ಆಗಿದೆ ಇವರಿಗೆ ಅಂತರಗಂಗಮ್ಮ ಕೊಂಡದೊಳಗೆ ಆಗಿದ್ದು. ಯಾಕಂದರೆ OMC 1, OMC 2 ಏನಿದೆ ಅಲ್ಲ, ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಗೆ ಬಾರ್ಡರ್ ಏನಿದೆ ಅದಕ್ಕೆ ಹೊಂದಿದೆ. ಅದನ್ನು ಮೊದಲು ಸೆಟಲ್ ಮಾಡಬೇಕು. ಯಾಕಂದರೆ ಕರ್ನಾಟಕದೊಳಗೆ ಒತ್ತುವರಿ ಮಾಡಿದಾರಂತ ಆರೋಪದೆಲ್ಲ ನಿಮಗೆ ಗೊತ್ತಿದೆ. ಸೊ ಅದು ಇವತ್ತು ಕೊನೆ ಹಂತಿಗೆ ಬರ್ತಾ ಇದೆ, ಅದು ಇನ್ನೂ ಆಗಬೇಕು. ನಾನೇ ಅದನ್ನು ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಅಥವಾ ಸುಪ್ರೀಂ ಕೋರ್ಟ್ ಕಮಿಟಿ ಇದರ ಬಗ್ಗೆ ಏನೋ ಹಿಯರಿಂಗದಲ್ಲಿ ನಾನು ಪ್ರಮುಖ ಪಾತ್ರ ವಹಿಸಿ ಮಾಹಿತಿಗಳನ್ನ ಕೊಟ್ಟೆ. ನನ್ನ ಪ್ರಕಾರ 10 ಪಟ್ಟು ಗಂಭೀರಗಳಿವೆ. ಅದರ ಬಗ್ಗೆ CEC ಅವರು, ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಅಂತ ಸುಪ್ರೀಂ ಕೋರ್ಟ್ದ ಕಮಿಟಿ, ಜನವರಿ 7, 2011 ಏನು ಕೊಟ್ಟಿದ್ದಾರೆ ರಿಪೋರ್ಟು, ಅವೆಲ್ಲ ಅಕ್ರಮಗಳನ್ನ ಹೇಳಿ ಇವನು ಕ್ಯಾನ್ಸಲೇ ಮಾಡಬೇಕಂತ ರೆಕಮೆಂಡ್ ಮಾಡಿದ್ದಾರೆ. ಅದು ಇನ್ನೂ ಆಗಬೇಕಾಗಿದೆ. ದಾಖಲೆಗಳನ್ನ ಹೆಂಗ್ ಕಲೆಕ್ಟ್ ಮಾಡಿದ್ರಿ ಅನ್ನುವಂತಹದ್ದು, ಈಗ ಮತ್ತೆ ಜೈಲಾಗಿರುವಂತಹದ್ದು, ಕೋರ್ಟ್ ಸುಮ್ಮನೆ ಅಂತೂ ಇದು ಮಾಡಿರಲ್ಲ, ಎಲ್ಲ ದಾಖಲಾತಿಗಳನ್ನ, ಎಲ್ಲ ಆಧಾರ ಸಾಕ್ಷಿಗಳನ್ನ ಇದು ಮಾಡಿದ್ರಿ. ನೀವ್ ಹೆಂಗ್ ಕಲೆಕ್ಟ್ ಮಾಡಿದ್ರಿ ಅನ್ನುವಂತಹದ್ದು ಸಾಕ್ಷಿ ಆಧಾರಗಳನ್ನ ಕೋರ್ಟಿಗೆ ಅಥವಾ ದೂರು ನೀಡುವಂತಹ ಸಂದರ್ಭದಲ್ಲಿ? ಈಗ ನೋಡ್ರಿ, ಮೊದಲು ಕರ್ನಾಟಕದಲ್ಲಿ ಇರೋದರಿಂದ ಇಲ್ಲೇನು 10,000 ಟ್ರಕ್ಗಳು ಪ್ರತಿ ದಿವಸ ಹೋಗ್ತಾ ಇದ್ವು ಅಕ್ರಮ, ಇದೆಲ್ಲರಿಗೂ ತಿಳಿದಿದೆ, ನೀವು ಮಾಧ್ಯಮದವರು ಕವರ್ ಮಾಡ್ತಾ ಇದ್ರಿ. ಆ ವಿಷಯದ ಬಗ್ಗೆ ಸುದೈವದಿಂದ ಸುಪ್ರೀಂ ಕೋರ್ಟ್ದ ನಿವೃತ್ತ ನ್ಯಾಯಾಧೀಶರು ಮತ್ತು ನಮ್ಮ ಕರ್ನಾಟಕದ ಲೋಕಾಯುಕ್ತರಾದ ಸಂತೋಷ್ ಹೆಗಡೆಯವರು ಅವರ ಟೀಮು ಉತ್ಕೃಷ್ಟ ರಿಪೋರ್ಟನ್ನು 2008 ಡಿಸೆಂಬರ್ 18ರಂದು ಕೊಟ್ಟರು. ಅದರೊಳಗೆ ಈ ಅಕ್ರಮಗಳ ಬಗ್ಗೆ ಎಲ್ಲ ಮಾಹಿತಿನೂ ಇತ್ತು. ಇದರ ಜೊತೆ ಕೂಡಿಕೊಂಡು ನಾವೇನು ಮಾಡಿದೆವು ಅಂದರೆ, ಇನ್ನು ಬೇರೆ ಭಾಗ ಏನಿದೆ ಆಂಧ್ರ ಪ್ರದೇಶದೊಳಗೆ ಅದನ್ನು ತಿಳ್ಕೊಳ್ಬೇಕಂತ ನಾನು ದಿಲ್ಲಿಗೆ ಹೋದೆ. ನೀವು ಅನ್ಬೋದು, ಆಂಧ್ರ ಪ್ರದೇಶ ಆಗಿಲ್ಲ ದಿಲ್ಲಿಗೆ ಅಂದರೆ ಇವ್ರದ್ದು ಇಲ್ಲಿ ಹಂಗೆ ಸಾಮ್ರಾಜ್ಯ ಇತ್ತು, ಅಲ್ಲಿನೂ ಕೂಡ ಸಾಮ್ರಾಜ್ಯ ಇತ್ತು. ಇಲ್ಲಿ ಹಂಗೆ ಯಡಿಯೂರಪ್ಪ ಅವರು ಇವರಿಗೆ ಸಮಗ್ರವಾಗಿ ಬೆಂಬಲಾಗಿ ನಿಂತಿದ್ರು, ರಾಜಶೇಖರ್ ರೆಡ್ಡಿ ಅವರು ಕಾಂಗ್ರೆಸ್ಸಿಂದ, ಇವರು BJPಯಿಂದ ನಿಂತಿದ್ರು. ಸೊ ನಾವು ಮೊದಲು ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋದೆವು ಅಂದರೆ, ಇವರು OMC 1, OMC 2ದ ಹತ್ತಿರ ಇರುವಂಥ 10 ಹೆಕ್ಟೇರು ಫಾರೆಸ್ಟ್ ಭೂಮಿಯನ್ನು, ಎಲ್ಲಿ ಸುಗಲಮ್ಮ ದೇವಿ ಟೆಂಪಲ್ ಇತ್ತು, ಎಲ್ಲಿ ಅದನ್ನು ಕೆಡವಿದ್ರು, ಅದನ್ನು ಮಾಡಿದಾರು ಅನ್ನುವಂಥ ಸುದ್ದಿ ನಮಗೆ ಗೊತ್ತಾಗಿತ್ತಿಲ್ಲಿ. ಸೊ ಅಲ್ಲಿ ಹೋಗಿ ನಾವು ನೋಡಿದಾಗ ಅಲ್ಲಿಯ ಎಲ್ಲ ವ್ಯವಹಾರಗಳನ್ನು ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಮತ್ತು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾದವ್ರ ಕಡೆಯಿಂದ ಅದೆಲ್ಲವನ್ನು ಕಲೆ ಹಾಕಿದೆ. ಅಷ್ಟೇ ಅಲ್ಲ, 1-2 ಸಲ ಹೈದರಾಬಾದಕ್ಕೆ ಹೋಗಿ ನಾವು ಅಧಿಕಾರಿಗಳ ಹೆಸರುಗಳನ್ನ ಹೇಳೋದ್ರಲ್ಲಿ ನಿಮ್ಗೆ ಗೊತ್ತಿದೆ, ಅವರು ತುಂಬ ಆಸಕ್ತಿಯಿಂದ ನಮಗೆ ಮಾಡೋದು ಆಗ್ತಾ ಇಲ್ಲ, ಒಳಗೆ ಅವರು ಪರವಾಗಿದೆ ಸರ್ಕಾರ, ನೀವು ಮಾಡ್ರಿ ಅಂತ ಕೊಟ್ಟವರು ಕೂಡ ಇಲ್ಲಿ ಹ್ಯಾಂಗೆ ಕೊಟ್ಟಿದ್ರು ನಮಗೆಲ್ಲ. ಸೊ ಆ ಎಲ್ಲ ದಾಖಲಾತಿಗಳನ್ನು ನೋಡಿ ಅದರ ಸತ್ಯಾಸತ್ಯತೆಯನ್ನು ಸಮಗ್ರವಾಗಿ ಪರಿಶೀಲಿಸಿ, ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡಬೇಕಂತ ಅಂತ ಇರ್ರೆಫ್ಯೂಟಬಲ್ ಡಾಕ್ಯುಮೆಂಟನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡಿ, ಒಬ್ಬರು ರಿತ್ವಿಕ್ ದತ್ತಾ ಅಂತಿದ್ದಾರೆ, ಅವರು ಮೊದಲನೇ ನಮ್ಮ ಡ್ರಾಫ್ಟ್ ಪಿಟಿಷನ್ ತಯಾರು ಮಾಡಿದರು. ಪ್ರಶಾಂತ್ ಭೂಷಣ್ ಅವರು ಅದನ್ನು ತುಂಬ ಪ್ರಭಾವಿತರಾಗಿ ಅವರು ನಮ್ಮ ಮುಖ್ಯ ವಕೀಲರಾಗಿ ಸುಪ್ರೀಂ ಕೋರ್ಟ್ದಲ್ಲಿ ಹಾಕಿದ್ದು ನಿಮಗೆಲ್ಲ ಗೊತ್ತಿದೆ. 1100 ಪುಟಗಳಿಗಿಂತಲೂ ಹೆಚ್ಚು ಈ ಮಾಹಿತಿಗಳನ್ನು ಕಲೆ ಹಾಕಿದೆ. ಒಂದು ಪುಟ್ಟಿ ಮಣ್ಣನ್ನು ಕೂಡ ನಾನು ಅಕ್ರಮ ಮಾಡಿಲ್ಲ ಅನ್ನುವಂತಹದ್ದು ಜನಾರ್ದನ್ ರೆಡ್ಡಿ ಅವರ ಒಂದು ಕಾಲದ ಮಾತಾಗಿತ್ತು. ಈಗ ಕೋರ್ಟ್ ಎಲ್ಲವನ್ನೂ ಕೂಡ ಮುಂದಿಟ್ಟಿದೆ.
ನೋಡ್ರಿ, ನಿಮಗೆ ನಮಗೆಲ್ಲರಿಗೂ ಗೊತ್ತಿದೆ, ಇಲ್ಲೇನು CBI ತನಿಖೆ ನಡೀತು. ಅದಕ್ಕೆ ಹೈದರಾಬಾದ್ದಲ್ಲಿ ಒಂದು CBI ತನಿಖೆ ಅಲ್ಲಿ ನಡೀತು, ಇಲ್ಲಿ ಬೆಂಗಳೂರಿನ CBI ತನಿಖೆ ನಡೀತು. ಇವು ಎರಡೂ ತನಿಖೆಗಳಿಗೆ ಮುಖ್ಯಸ್ಥರಾಗಿ ಏನೊಂದು ಜಾಯಿಂಟ್ ಡೈರೆಕ್ಟರ್ ಇದ್ರು. ಅವರು ನಮಗೆ ತುಂಬ ಆತ್ಮೀಯರು. ಯಾಕೆಂದರೆ ಅವರಿಗೆ ನಾನು ಮೊದಲನೇ ಸಲ ನಿಮ್ಗೆ ಭೇಟಿ ಆಗಬೇಕು ಅಂತ ಕೇಳಿದೆ. ಅವರಂದ್ರೆ, ಇಲ್ಲ, ನೀವೇ ಇದನ್ನು ಮಹಾನುಭಾವರು ಇದನ್ನು ಹಾಕಿದವರು ಸುಪ್ರೀಂ ಕೋರ್ಟ್ದೊಳಗೆ, ನೀವು ನನ್ನ ಕಡೆ ಬರೋದು ಬೇಡ, ನಾನೇ ನಿಮ್ಮ ಕಡೆ ಬರ್ತೀನಿ, ಮತ್ತೆ ಹೈದರಾಬಾದಿಗೆ ಬರಾಗಿದೆ. ಯಾಕಂದ್ರೆ ದಿಲ್ಲಿಯಲ್ಲಿದ್ದೇನೆ ಆವಾಗ. ಅವ್ರು ನನಗೆ ಬಂದು ಭೇಟಿಯಾಗಿ ಇದ್ರ ಬಗ್ಗೆ ಏನು ಒಂದು ದೊಡ್ಡ ಅವ್ಯವಹಾರಗಳು ನಡೀತಾ ಇತ್ತು ಅದೆಲ್ಲವನ್ನು ಸಮಗ್ರವಾಗಿ ಬಿಚ್ಚಿ ಇಟ್ಟಿದ್ರು. ಸೊ ನನ್ನ ಅಭಿಪ್ರಾಯದೊಳಗೆ ಇಂಥ ಒಂದು ಸುಪ್ರೀಂ ಕೋರ್ಟ್ದ ಶಬ್ದದೊಳಗೆ ಹೇಳಬೇಕಾದ್ರೆ ರೆಕ್ಲೆಸ್ ಆ್ಯಂಡ್ ಇರ್ರಿಸ್ಪಾನ್ಸಿಬಲ್ ಮೈನಿಂಗ್ ಆನ್ ಎನ್ ಅನ್ಪ್ರೆಸಿಡೆಂಟೆಡ್ ಸ್ಕೇಲ್, ಅಂದರೆ ಅಂದಾದುಂದಿ ಬೇಜವಾಬ್ದಾರಿತನದಿಂದ ಹಿಂದೆಂದೂ ಆಗಲಾರದ ಪ್ರಮಾಣದೊಳಗೆ ಏನು ಅಕ್ರಮಗಳಿಗೆ ನಡೆಸಿದ್ರು. ಅವರು ಒಂದು ಬುಟ್ಟಿನೂ ಮಾಡಿಲ್ಲ. ಅಂದರೆ ಈಗ ಏನಾಯಿತು, 7 ವರ್ಷದ ಶಿಕ್ಷೆ ಏನಾಗಿದೆ. ಆಮೇಲೆ ಬೆಳಕೆರೆ ಪೋರ್ಟ್ದಿಂದ ಎಷ್ಟು 80ಕ್ಕಿಂತಲೂ ಹೆಚ್ಚು ಲಕ್ಷ ಟನ್ನು ಏನು ಎಕ್ಸ್ಪೋರ್ಟ್ ಆಗಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಮೊದಲನೇ ಸಲ ಜಪ್ತು ಮಾಡಿದ ಫಾರೆಸ್ಟ್ ಡಿಪಾರ್ಟ್ಮೆಂಟು ಡಬಲ್ ಅದನ್ನು ಮೋಸ ಮಾಡಿ ಎಕ್ಸ್ಪೋರ್ಟ್ ಮಾಡಿದ್ದು ಗೊತ್ತಿದೆ ನಿಮಗೆ. ಸೊ ನನ್ನ ಅಭಿಪ್ರಾಯದೊಳಗೆ ಸತ್ಯಾಸತ್ಯತೆ ಇವತ್ತು ಹೊರಗೆ ಬಂದಿದೆ. ಇವತ್ತು ಕೇವಲ ಇದರಲ್ಲಿ ಶಿಕ್ಷೆ ಅನುಭವಿಸೋದು ಅಷ್ಟೇ ಅಲ್ಲ, ನಾನು ಜನರ ಸೇವಕನಾಗಿ ಮಾಡಬೇಕಂತ ಏನು ಹೋಗ್ತಾರೆ ಇವರು ಪಬ್ಲಿಕ್ ಜೀವನದೊಳಗೆ, ಮಾಡಬಾರ್ದನ್ನು ಮಾಡಿದಾಗ ಅವ್ರ MLA ಶಿಪ್ ಇವತ್ತು ಕ್ವಶನ್ದೊಳಗೆ ಬರ್ತದೆ, ಎಲ್ಲನೂ ಬರ್ತದೆ. ಒಂದು ಕಾಲಕ್ಕೆ ಬಿಜೆಪಿಯನ್ನ ಬೈತಿದ್ರು, ಬಿಜೆಪಿಯಿಂದಲೇ ನಾನು ಬೀದಿಗೆ ಬಿದ್ದೆ ಅಂತಿದ್ರು, ಕೊನೆಗೆ ಬಿಜೆಪಿಗೆ ಸೇರ್ಕೊಂಡ್ರು. ಕೇಂದ್ರದಲ್ಲೂ ಬಿಜೆಪಿ ಇದೆ. ಒಂದಿಷ್ಟು ಲಾಬಿಯನ್ನ ಮಾಡಿ ತಮ್ಮ ಈ ಒಂದಿಷ್ಟು ಚಟುವಟಿಕೆ ಅಂದ್ರೆ ಅಥವಾ ಏನು ಶಿಕ್ಷೆ ಘೋಷಣೆ ಆಗಿದೆ ಅಥವಾ ಕೋರ್ಟ್ ಆದೇಶವನ್ನ ನೀಡಿದೆ, ಇದೆಲ್ಲದರಿಂದನೂ ಮುಕ್ತವಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಗುಮಾನಿ ಕೂಡ ಈಗ ಏನು ಆದೇಶ ನೀಡಿದ ನಂತರದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ. ಸೊ ಅಲ್ಲಿಗೆ ಒಂದ್ ರೀತಿಯಾಗಿ ಅವರು ಮತ್ತೆ ಇದರಿಂದ ಆಚೆ ಬರ್ತಾರೆ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿದೆ. ನನ್ನ ಅಭಿಪ್ರಾಯದೊಳಗೆ ಅವರು ತುಂಬ ಪ್ರಯತ್ನ ಮಾಡಿದ್ದಾರೆ. ನಿಮಗೆ ಗೊತ್ತಿದ್ದ ಹಾಗೆ ಹೈದರಾಬಾದಲ್ಲಿ ಜೈಲಿನಲ್ಲಿರುವಾಗ ಅವರಿಗೆ ಬೇಲು ಸಿಗಬೇಕಾದ್ರೆ 60 ಕೋಟಿ ರೂಪಾಯಿ ಜಡ್ಜ್ ಅವರಿಗೆ ಲಂಚ ಕೊಟ್ಟಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಅದರೊಳಗೆ ಇವರ ಬ್ರದರ್ ಸೋಮಶೇಖರ್ ರೆಡ್ಡಿ ಅವರು ಇನ್ನಿತರು ಕೇಂದ್ರೀಯವಾಗಿ ಇನ್ವಾಲ್ವ್ ಆಗಿದ್ದರು. ಅದರದ್ದು ದುರಂತ ನಿಮಗೆ ಗೊತ್ತಿದೆಯೋ ಇಲ್ಲೋ, ಒಬ್ಬ ಜಡ್ಜ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು, ಇನ್ನೊಬ್ಬರು ಜಡ್ಜ್ ಅವರು ಜೈಲಿಗೆ ಹೋದರು. ಇವರು ಎಲ್ಲವನ್ನು ನಾವು ತಡಿತೀವಿ ಅನ್ನುವಂಥ ಒಂದೇನೋ ಅಹಂಕಾರ ಇತ್ತು. ನನ್ನ ಅಭಿಪ್ರಾಯದೊಳಗೆ ಇತಿಹಾಸದುದ್ದಕ್ಕೆ ಚಕ್ರಾಧಿಪತಿಗಳಾಗಿರಲಿ ಅಂತ ಮಹಾರಾಜರಿರಲಿ ಯಾರೇ ಇರಲಿ, ಎಷ್ಟೇ ಪ್ರಭಾವಶಾಲಿಗಳಾಗಿರಲಿ, ಮಾಡಬಾರದನ್ನು ಮಾಡಿದರೆ ನಮ್ಮಲ್ಲಿ ಏನೊಂದು ಗಾದೆ ಮಾತಿದೆ, ಮಾಡಿದ್ದುಣ್ಣೋ ಮಹಾರಾಯ ಅಂತ. ಸೊ ನನ್ನ ಅಭಿಪ್ರಾಯದೊಳಗೆ ಇವತ್ತಿಲ್ಲ ನಾಳೆ ಅದನ್ನು ಅವರು ಅನುಭವಿಸಲೇಬೇಕಾಗ್ತದೆ. ಆದರೆ ನಾನಿಲ್ಲೇನೊಂದು ಒತ್ತಿ ಹೇಳ ಬಯಸ್ತಾ ಇದ್ದೇನೆ ಅಂದರೆ, ನಾನು ಅಮೇರಿಕ ಬಿಟ್ಟು ಇಲ್ಲಿ ಹಳ್ಳಿಯ ಬಡವರ ಒಂದು ಅಭಿವೃದ್ಧಿ ಸಲುವಾಗಿ ಏನು ಬಂದೆ, ನಾನು ಬಂದಾಗ ಅವ್ರ ಜೀವನ ಈಗ ನಮ್ಮ ಬಳ್ಳಾರಿಯಲ್ಲಿ ಏನಿದ್ದಾರೆ, ಚಿತ್ರದುರ್ಗ, ತುಮಕೂರು, ಆಮೇಲೆ ಅನಂತಪುರ, ಅಲ್ಲಿರುವಂಥ ಬಡವರ ಜೀವನ ಬಹಳ ದುರ್ಬರವಾಗಿದೆ. ಅವರ ಅಗ್ರಿಕಲ್ಚರ್ ಹಾಳಾಗಿದೆ, ಅವರು ದನಕರಗಳನ್ನು ಏನು ಒಯ್ತಿದ್ರು ಹುಲ್ಲುಗಾಲ ಇವತ್ತು ಎಲ್ಲವನ್ನೂ ಆಗಿತ್ತು. ಸೊ ನನ್ನ ಅಭಿಪ್ರಾಯದೊಳಗೆ ಅವ್ರ ಮೇಲೇನು ದುಷ್ಪರಿಣಾಮ ಆಗ್ತಿತ್ತು. ಅದರಿಂದ ಪ್ರೇರಿತನಾಗಿ ನಾನು 84ರಿಂದ ಮೊದಲು ತುಂಗಭದ್ರಾ ಮಾಲಿನ್ಯ ಉಳಿಸೋದ್ರ ಬಗ್ಗೆ ಆಯಿತು, 75,000 ಎಕರೆ ಸಾಮೂಹಿಕ ಭೂಮಿಗಳನ್ನ ಉಳಿಸೋದಾಯಿತು. ಇದ್ರ ಬಗ್ಗೆ ಹೋರಾಟ ಮಾಡಬೇಕಂದ್ರೆ ಇವರು ಮಾಡಬಾರದ ಮಹಾಪರಾಧಗಳನ್ನ ನಮ್ಮ ಪೃಥ್ವಿ ಮಾತೆ ಮೇಲೆ ಮಾಡ್ತಾ ಇದ್ದಾರೆ, ನಮ್ಮ ಸಂವಿಧಾನದ ಮೇಲೆ ಮಾಡ್ತಾ ಇದ್ದಾರೆ. ಸುದೀರ್ಘ ಸ್ವತಂತ್ರ ಹೋರಾಟ ಏನು ನಮ್ದಾಯಿತು, ನಮಗೆ ನಿಮ್ಮೆಲ್ಲರಿಗೂ ಪ್ರೇರಣಾದಾಯಕ ಇದೆ. ಅಷ್ಟೇ ಅಲ್ಲ, ದೂರದ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಅವರಿಗೆ ಅಮೆರಿಕಾದಲ್ಲಿ ಸಮಾನತೆ ಸಲುವಾಗಿ, ನೆಲ್ಸನ್ ಮಂಡೇಲಾ ಅವರಿಗೆ ಅಪರ್ಥೈಡ್ ಅನ್ನ ಡಿಸ್ಮ್ಯಾಂಟಲ್ ಮಾಡಿ ಪ್ರಜಾಪ್ರಭುತ್ವ ಮಾಡೋದ್ರೊಳಗೆ ನಾವು ನಿಜವಾಗಲೂ ಅದಕ್ಕೆ ಉತ್ತರಾಧಿಕಾರಿಯಾಗಿದ್ದರೆ, ಇವರು ಬಳ್ಳಾರಿಯಲ್ಲಿ ಏನೂ ನಮ್ಮ ಕಾಯ್ದೆ ನಡೀತಿದ್ದಲ್ಲ, ಸಂವಿಧಾನ ನಡೀತಿಲ್ಲ. ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಹೇಳ್ತಾ ಇದ್ರು ಬಳ್ಳಾರಿ ರಿಪಬ್ಲಿಕ್ ಅಂತ. ನಾ ಹೇಳಿದೆ ನನ್ನ ಜೀವನದಲ್ಲಿ ಕೊನೆ ಉಸಿರಿರುವವರೆಗೆ ಅವರು ಎಲ್ಲ ತಂದು ನಮಗೇನು ಸ್ವಾತಂತ್ರ್ಯ ಕೊಟ್ಟರು, ಅದರಿಂದ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ಪು, ಫೆಲೋಶಿಪ್ಪು, ಅಮೇರಿಕಕ್ಕೆ ಹೋಗಿ ನನ್ನ ಜೀವನ ಚೆನ್ನಾಗಿ ಆಯಿತು. ಅದಕ್ಕೆ ದೇಶದ ಸೇವೆ ಮಾಡಬೇಕಂತ ನಾನು ಇಲ್ಲಿ ಬಂದಿದ್ದು. ಸೊ ನಾನು ಈ ಹೋರಾಟವನ್ನು ಬಿಡೋದಿಲ್ಲ ಅನ್ನುವಂಥದ್ದು ನನಗೆ ಅಷ್ಟೇ ಅಲ್ಲ, ನನ್ನ ಸಹೋದರಿಗಳು ಎಲ್ಲರಿಗೂ ಇತ್ತು. ಈಗ ಸುಪ್ರೀಂ ಕೋರ್ಟ್ದಲ್ಲಿ ಉದಾಹರಣೆ ಹೇಳಬೇಕಾದ್ರೆ ಈ ಕೇಸೆಲ್ಲ ಮಾಡಲಿಕ್ಕೆ ಪ್ರೊಫೆಸರ್ ವಿಷ್ಣು ಕಾಮತ್ ಅವರಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ PhD ಮಾಡಿ ಬೆಂಗಳೂರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದವರು, ಡಾಕ್ಟರ್ R ಕಾಂಗವಿ ಅಂತ ಅಮೆರಿಕಾದಲ್ಲಿ ತಿರುಗಿ ಬಂದ್ ಮಾಡಿದವರು, ಅವರು ಕೋಪಿಟಿಷನರ್ಸ್, ಅವರು ತುಂಬ ಕೊಡುಗೆ ಮಾಡಿದರು. ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಮಾಡಿದರು. ಇಂಥ ಕೇಸನ್ನು ಒಂದು ಪೈಸಾ ತಗೊಳ್ಳಾರದೆ ಎಷ್ಟೊಂದು ಬದ್ಧತೆಯಿಂದ ಅಲ್ಲಿ ಯಶಸ್ವಿಯಾಗಿ ಮಾಡಿದರು ಪ್ರಶಾಂತ್ ಭೂಷಣ್ ಅವರು, ಅವರ ಜೂನಿಯರು. ಇದು ಒಂದು ತುಂಬ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ
ಭವಿಷ್ಯದ ಬಗ್ಗೆ, ನಮ್ಮ ಮುಂದಿನ ಪೀಳಿಗೆಗಳ ಬಗ್ಗೆ, ನಮ್ಮ ಸಂವಿಧಾನದ ಬಗ್ಗೆ ಏನೊಂದು ಗೌರವ ಇದೆ. ನಾವೆಲ್ಲರೂ ಕೂಡಿ ಮಾಡಿ ಹೋರಾಟಕ್ಕೆ ಇದು ಒಂದು ಮೊದಲನೆಯ ಮಹತ್ವದ ಯಶಸ್ಸು ಸಿಕ್ಕಿದೆ. ಇದೊಂದು ಮೈಲುಗಲ್ಲು ಅಂತ ಹೇಳ್ಬಹುದು ಈ ಹೋರಾಟದಲ್ಲಿ. ಧನ್ಯವಾದ. ಇದಿಷ್ಟು SR ಹಿರೇಮಠ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ದೀಪಾ ಕುಕ್ಕುವಾಡ, ಪವರ್ ಟಿವಿ ಬೆಂಗಳೂರು.